ಚಿಕ್ಕಬಳ್ಳಾಪುರದ ಬಿಜೆಪಿ ಪ್ರಚಾರ ಸಮಾವೇಶದಲ್ಲಿ ಭಾಗಿಯಾದ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಎಲ್ಲರೂ ಒಂದೊಂದು ಹಗರಣಗಳಲ್ಲಿ ಭಾಗಿಯಾದವರೇ ಆಗಿದ್ದಾರೆ. ಅಲ್ಲಿನ ನಾಯಕರಿಗೆ ಭವಿಷ್ಯದ ಬಗ್ಗೆ ಯಾವುದೇ ಚಿಂತನೆ ಇಲ್ಲ. ನಾನು ದೇಶ ಮತ್ತು ಜನರನ್ನ ನನ್ನ ಕೆಲಸದ ಭಾಗವಾಗಿ ನೋಡ್ತೇನೆ. ನನ್ನ ರಿಪೋರ್ಟ್ ಕಾರ್ಡ್ ಜೊತೆ ಆಶೀರ್ವಾದ ಪಡೆಯೋದಕ್ಕೆ ಇಲ್ಲಿ ಬಂದಿದ್ದೇನೆ. ಮುಂದಿನ 5 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿಯೇ ಮೋದಿಯ ಗ್ಯಾರಂಟಿ. ದೇಶದ ಜನರಿಗೆ ಮುಂದಿನ 5 ವರ್ಷ ಉಚಿತ ರೇಷನ್ ಕೊಡೋದು ಕೂಡ ನನ್ನ ಗ್ಯಾರಂಟಿ ಎಂದಿದ್ದಾರೆ ಮೋದಿ. ಎನ್ಡಿಎ ಸಮಾವೇಶದಲ್ಲಿ ಭಾಗಿಯಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಪ್ರಧಾನಿ ಮೋದಿ ಹಾಡಿ ಹೊಗಳಿದರು. ದೇವೇಗೌಡರಿಗೆ ನಾನು ಆಭಾರ ವ್ಯಕ್ತಪಡಿಸ್ತೇನೆ. 91ನೇ ಪ್ರಾಯದಲ್ಲೂ ಕೂಡ ಅವರ ಬದ್ಧತೆ ಇಷ್ಟವಾಗುತ್ತೆ. ನಾನು ಕೂಡ ಅವರಿಂದ ಪ್ರೇರಣೆ ಪಡಿತೇನೆ. ರಾಜ್ಯಕ್ಕಾಗಿ ಹೋರಾಟ, ಅವರ ಮಾತು, ಅವರ ಬದ್ಧತೆಯನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಪ್ರಧಾನಿ ಮೋದಿ ಮತ್ತೆ ವಾಗ್ದಾಳಿ ನಡೆಸಿದರು. ಮಹಾರಾಷ್ಟ್ರದಲ್ಲಿ ಮಾತನಾಡಿದ ಮೋದಿ, ರಾಹುಲ್ ಗಾಂಧಿ ಅಮೇಥಿ ಸೋಲಿನ ಅಪಮಾನ ತಪ್ಪಿಸಲು ವಯನಾಡಿಗೆ ಬಂದಿದ್ರು. ಈಗ ವಯನಾಡಿನಿಂದಲೂ ಓಡ್ ಹೋಗ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆ ಬಳಿಕ ಇಂಡಿಯಾ ಒಕ್ಕೂಟ ಮುರಿಯಲಿದೆ ಅಂತಲೂ ಕೂಡ ಕಿಡಿಕಾರಿದ್ದಾರೆ. ಅಲ್ಲದೆ ನಿನ್ನೆ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ. ಬೂತ್ ಮಟ್ಟದಿಂದ ಬಂದ ಮಾಹಿತಿಯ ಪ್ರಕಾರ ಎನ್ಡಿಎ ಪರ ಏಕಪಕ್ಷೀಯವಾಗಿ ಮತದಾನವಾಗಿದೆ ಎಂದರು. ಚಿಕ್ಕಬಳ್ಳಾಪುರದ ಮೈತ್ರಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯ ಸರ್ಕಾರದ ಚೊಂಬು ಜಾಹೀರಾತಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ಚೊಂಬನ್ನ 10 ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಕೊಟ್ಟರು. ಕೋಲ್ಗೇಟ್, 2G ಸ್ಪೆಕ್ಟ್ರಮ್, ನ್ಯಾಷನಲ್ ಗೇಮ್ಸ್ ಹಗರಣ ಕೊಟ್ಟಿದ್ದಾರೆ. ರಾಷ್ಟ್ರವನ್ನ ಲೂಟಿ ಮಾಡಿ 2014ರಲ್ಲಿ ಖಾಲಿ ಚೊಂಬನ್ನ ಮೋದಿ ಕೊಟ್ಟಿದ್ರು. ಸಮಾಜವನ್ನ ಮೇಲೆತ್ತುವ ಕೆಲಸವನ್ನಾದರೆ ಮೋದಿ ಮಾಡಿದ್ದಾರೆ. ರಾಜಕೀಯಕ್ಕಾಗಿ ಚೊಂಬಿನ ಜಾಹೀರಾತನ್ನ ಈ ಸರ್ಕಾರ ಕೊಟ್ಟಿದೆ ಅಂತ ವಾಗ್ದಾಳಿಯನ್ನ ರಾಜ್ಯ ಸರ್ಕಾರದ ವಿರುದ್ಧ ನಡೆಸಿದ್ದಾರೆ ಮಾಜಿ ಪ್ರಧಾನಿ. ಕಾಂಗ್ರೆಸ್ ಕೊಟ್ಟ ಖಾಲಿ ಚೊಂಬನ್ನ ಪ್ರಧಾನಿ ಮೋದಿ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಎಂಬ ಎಚ್.ಡಿ. ದೇವೇಗೌಡರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ಅಕ್ಷಯ ಪಾತ್ರೆ ಅಂದರೆ ಏನು ಎಂಬುದನ್ನು ದೇವೇಗೌಡರು ವಿವರಿಸಲಿ. ಇದೇ ದೇವೇಗೌಡರು ಬಿಜೆಪಿ ಬಗ್ಗೆ ಏನು ಹೇಳಿದ್ರು, ಕುಮಾರಸ್ವಾಮಿ ಬಿಜೆಪಿ ಬಗ್ಗೆ ಏನೇನು ಮಾತನಾಡಿದ್ರು, ಎಲ್ಲವನ್ನ ರೀಕಾಲ್ ಮಾಡಲಿ ಅಂತ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ನೀಡಿರುವ ಚೊಂಬು ಜಾಹೀರಾತು ವಿರುದ್ಧ ಮಾಜಿ ಸಚಿವ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ದೇಶದ ಅದೆಷ್ಟೋ ಹಳ್ಳಿಗಳಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡದೆ ಹಳ್ಳಿಯ ಮಹಿಳೆಯರಿಗೆ ಚೊಂಬು ಕೊಟ್ಟದ್ದು ಇದೇ ಕಾಂಗ್ರೆಸ್. ಚೊಂಬು ರಹಿತ ಆಡಳಿತ ದೇಶದಲ್ಲಿ ಕೊಟ್ಟಿದ್ದೇ ಮೋದಿ ಸರ್ಕಾರ. ದೇಶದಲ್ಲಿ ಕೇಸರಿ ಆಡಳಿತವನ್ನೇ ಮಾಡಲು ಹೋಗ್ತಾ ಇರುವಂತಹ ಪಕ್ಷ ಬಿಜೆಪಿ. ಇದನ್ನ ಹೇಳ್ಕೊಡೋದ್ರಲ್ಲಿ ಯಾವುದೇ ಸಂಕೋಚ ಇಲ್ಲ. ಕೇಸರಿ ಅಂದ್ರೆ ಅದು ಭಾರತೀಯ ಸಂಸ್ಕೃತಿಯ ಪ್ರತೀಕ, ರಾಷ್ಟ್ರೀಯತೆಯ ಪ್ರತೀಕ. ಕೇಸರಿಯ ಆಡಳಿತವನ್ನೇ ದೇಶದಲ್ಲಿ ತರಬೇಕು ಅಂತ ನಾವು ಹೊರಟಿದ್ದೇವೆ. ನಾವು ದ್ವೇಷವನ್ನ ಮಾಡೋದಕ್ಕೆ ಹೊರಟವರಲ್ಲ ಅಂದರು ಸುನಿಲ್ ಕುಮಾರ್. ಏಪ್ರಿಲ್ 24ಕ್ಕೆ ಕೋಟೆನಾಡಿನಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಪ್ರಚಾರ ನಡೆಸಲಿದ್ದಾರೆ. ಚಿತ್ರದುರ್ಗದಲ್ಲಿ ರೋಡ್ ಶೋ ಬದಲು ಹಳೆ ಮಾಧ್ಯಮಿಕ ಶಾಲೆ ಮೈದಾನದಲ್ಲಿ ಸಮಾವೇಶ ನಡೆಸಲಿದ್ದಾರೆ ಅಂತ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಮಾಹಿತಿ ಕೊಟ್ಟಿದ್ದಾರೆ. ಈ ಮೊದಲು ರೋಡ್ ಶೋ ನಿಗದಿಯಾಗಿತ್ತು, ಆದರೆ ಈಗ ಸಮಾವೇಶ ನಡೆಸೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಸ್ಟಾರ್ ಪ್ರಚಾರಕರ ಅಬ್ಬರ ಜೋರಾಗಿದೆ. ಇದೇ ಏಪ್ರಿಲ್ 23ಕ್ಕೆ ಕೋಟೆನಾಡು ಚಿತ್ರದುರ್ಗಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಡಲಿದ್ದಾರೆ. ಈ ಬಗ್ಗೆ ಮಾಜಿ ಸಚಿವ ಎಚ್ ಆಂಜನೇಯ ಮಾಹಿತಿ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಆಂಜನೇಯ, ಏಪ್ರಿಲ್ 23ರಂದು ಹಳೆ ಮಾಧ್ಯಮಿಕ ಶಾಲೆ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಸೇರಿ ಹಲವಾರು ಗಣ್ಯರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನೀಚ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆ ಮಾತುಗಳನ್ನು ಆಡ್ತಿದ್ದಾರೆ. ಡಿಕ್ಷನಲ್ಲಿರುವಂತಹ ಪದಗಳನ್ನು ಹುಡುಕಿ ಮಾತನಾಡ್ತಿದ್ದಾರೆ. ಒಳ್ಳೆಯದಾಗಲಿ ಅಂತ. ಇನ್ನು 50 ಕೋಟಿ ದುಡ್ಡು ಇಲ್ಲದೆ ಡಿಕೆಶಿ ಮನೆಗೆ ಹೋಗಲ್ಲ ಎಂಬ ಹೇಳಿಕೆಗೂ ತಿರುಗೇಟು ಕೊಟ್ಟಿದ್ದಾರೆ. ದಿನ ಅವ್ರು ನಿದ್ರೆ ಮಾಡ್ತಿಲ್ಲ, ನಾನು ನಿದ್ರೆ ಮಾಡ್ತಿಲ್ಲ, ಅವ್ರಿಗೆ ಸಿಗ್ತಾ ಇದೆ, ನನಗೆ ಈ ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ ಎಚ್.ಡಿ.ಕೆ ನಿದ್ದೆ ಮಾಡ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಚುನಾವಣಾ ಅಖಾಡದಲ್ಲಿ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಬಂಟ್ವಾಳದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಕಾಂಗ್ರೆಸ್ ಯಾರಿಗೆಲ್ಲ ಟಿಕೆಟ್ ಕೊಟ್ಟಿದೆ ಅವರೆಲ್ಲ ಗೆಲ್ಲೋ ಪ್ರಶ್ನೆ ಇಲ್ಲ. ಎಲ್ಲಿ ಸೋಲ್ತಾರೋ ಅಲ್ಲಿ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. 3ನೇ ಬಾರಿಗೆ ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ಜನ ನಿರ್ಧರಿಸಿದ್ದಾರೆ. ಇದರ ಅರಿವು ಕಾಂಗ್ರೆಸ್ ನಾಯಕರಿಗೂ ಆಗಿದೆ. ದೇಶದ ರಕ್ಷಣೆ, ಗೌರವ, ಅಭಿವೃದ್ಧಿ ದೃಷ್ಟಿಯಿಂದ
ಈ ಬಾರಿ ಜನ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವೆ ಟಾಕ್ ವಾರ್ ಜೋರಾಗಿದೆ. ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ ಸರ್ಕಾರ ಪತನವಾಗುತ್ತೆ ಎಂದ ಕುಮಾರಸ್ವಾಮಿಗೆ ಸಚಿವ ಜಮೀರ್ ಅಹಮದ್ ತಿರುಗೇಟು. ಕುಮಾರಸ್ವಾಮಿ ಹೀಗೆ ಟೀಕೆ ಮಾಡ್ತಲೇ ಸಮ್ಮಿಶ್ರ ಸರ್ಕಾರ ಕಳ್ಕೊಂಡ್ರು, ಸರ್ಕಾರ ಬೀಳಿಸಬೇಕು ಅನ್ನೋದು ಕುಮಾರಸ್ವಾಮಿ ಹೀಗೆ ಮಾತನಾಡ್ತಿದ್ದಾರೆ. ಮೊದಲು ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಬೇಕಲ್ವಾ, ಅತಿ ವಿಶ್ವಾಸದಿಂದಲೇ ಎಚ್ಡಿಕೆ ಸಿಎಂ ಆಗಿದ್ದಾಗ ನಿಖಿಲ್ ಸೋತಿದ್ದು ಅಂತ ಸಚಿವ ಜಮೀರ್ ಅಹಮದ್ ವ್ಯಂಗ್ಯವಾಡಿದ್ದಾರೆ. ನೇಹಾ ಹಾಗೂ ಫಯಾಜ್ ಫೋಟೋಗಳನ್ನು ಎಡಿಟ್ ಮಾಡಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ನೇಹಾ ತಾಯಿ ಗೀತಾ ಹೇಳಿದ್ದಾರೆ. ಫೋಟೋಗಳನ್ನು ಹೇಗೆ ಬೇಕಾದರೂ ಎಡಿಟ್ ಮಾಡ್ತಾರೆ. ಮಗಳು ಕಾಲೇಜ್ಗೆ ಹೋಗ್ತಾ ಇದ್ಲು, ನಮ್ಮ ಮಗಳು ಅಂಥವಳಲ್ಲ, ಮದುವೆ ಬಗ್ಗೆ ಮಾತಾಡಿಲ್ಲ, ಇಬ್ಬರೂ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ರು, ಆತ ನನ್ನ ಬೆನ್ನು ಬಿದ್ದಿದ್ದಾನೆ ಅಂತ ನೇಹಾ ಹೇಳಿದ್ಲು. ನನ್ನ ಕಣ್ಣ ಮುಂದೆಯೇ ನನ್ನ ಮಗಳ ಕೊಲೆಯಾಗಿದೆ, 10 ಹೆಜ್ಜೆಯಷ್ಟೇ ದೂರ ಇದ್ದೆ. ಫಯಾಜ್ ತಾಯಿಯ ಕ್ಷಮೆಯನ್ನ ಈಗ ತಗೊಂಡು ಏನು ಮಾಡಲಿ? ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವನು ಬದುಕಬಾರ್ದು, ಅವನನ್ನ ಜನರ ಕೈಗೆ ಕೊಡಿ ಅಂತ ನೇಹಾ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿಯ ಮರ್ಡರ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದೀಗ ಆರೋಪಿ ಫಯಾಜ್ ತಾಯಿ ಮಮತಾಜ್ ಮಗನ ಕೃತ್ಯಕ್ಕೆ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ನೇಹಾ ತಂದೆ ಹಾಗೂ ಕರ್ನಾಟಕದ ಜನತೆಯ ಕ್ಷಮೆ ಕೇಳ್ತೇನೆ. ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದಕ್ಕೆ ನನ್ನ ಸಹಮತ ಇದೆ. ನಾನು ಅವನಿಗೆ IAS ಮಾಡಿಸ್ಬೇಕು ಅಂತ ಕನಸು ಕಂಡಿದ್ದೆ. ನಾನು ನೂರಾರು ಮಕ್ಕಳಿಗೆ ಶಿಕ್ಷಣ ಕೊಡೋಳು, ಅವನು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಲೇಬೇಕು ಅಂತಿದ್ದಾರೆ ಆರೋಪಿಯ ತಾಯಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇಹಾ ಹತ್ಯೆ ಬಗ್ಗೆ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅವರ ಪೋಷಕರಿಗೆ ಇದರಿಂದ ಬೇಸರವಾಗಿದ್ದರೆ ವಿಷಾದ ಇರಲಿ, ಸತ್ಯವನ್ನ ಯಾವತ್ತೂ ಮುಚ್ಚಿಡೋಕ್ಕಾಗಲ್ಲ, ತನಿಖೆ ಬಳಿಕ ಎಲ್ಲ ವಿಷಯ ಹೊರಬರುತ್ತೆ. ನಮಗೆ ಬಂದಿರೋ ವರದಿ ಪ್ರಕಾರ ಮಾತಾಡಿದ್ದೀವಿ, ABVPವರಿಗಾಗಲಿ ಮತ್ತೊಬ್ಬರಿಗಾಗಲಿ ಸತ್ಯಾಂಶ ಗೊತ್ತಿಲ್ಲ ಅಂದಿದ್ದಾರೆ ಪರಮೇಶ್ವರ್. ನೇಹಾ ಕೊಲೆ ಆರೋಪಿ ಫಯಾಜ್ ಹುಟ್ಟೂರು ಬೆಳಗಾವಿಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣ 2 ದಿನ ಸಂಪೂರ್ಣ ಸ್ತಬ್ಧ ಆಗಿತ್ತು. 3 ದಿನಗಳ ಕಾಲ ಶೋಕಾಚರಣೆಗೆ ಕರೆ ಕೊಟ್ಟಿರುವ ಮುನವಳ್ಳಿಯಲ್ಲಿ ನಾಗರಿಕರೇ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ BV ನಾಯಕ್ ಸಲ್ಲಿಸಿದ್ದ ನಾಮಪತ್ರ ತಿರಸ್ಕೃತಗೊಂಡಿದೆ. ಬಿಜೆಪಿ ಪಕ್ಷದ ಬಿಫಾರ್ಮ್ ಸಲ್ಲಿಕೆ ಮಾಡದ ಹಿನ್ನೆಲೆ ನಾಮಪತ್ರ ತಿರಸ್ಕೃತಗೊಂಡಿದ್ದು, ಕೇವಲ ಒಬ್ಬ ಸೂಚಕರಿದ್ದರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಕ್ಕೆ ಅವಕಾಶ ಇಲ್ಲ. BV ನಾಯಕ್ ಕೊನೆ ಕ್ಷಣದವರೆಗೂ ಬಿಜೆಪಿ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದರು. ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಚುನಾವಣಾ ಕದನ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಬೆಳಗಿನಿಂದಲೇ ವಿದ್ಯಾಗಿರಿ ಬಡಾವಣೆಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸಾಧನೆ ಹೇಳೋ ಮೂಲಕ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಬಾಗಲಕೋಟೆ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ನಡೆಸಿರುವ ಸಂಯುಕ್ತಾ ಪಾಟೀಲ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇತ್ತು. ನಿನ್ನೆಯಷ್ಟೇ ವೀಣಾ ಕಾಶಪ್ಪನವರು ಕೂಡ ಪ್ರಚಾರಕ್ಕೆ ಸಾಥ್ ಕೊಟ್ಟರು. ಕಾಂಗ್ರೆಸ್ ಪಾಳ್ಯದಲ್ಲಿದ್ದು ಮತ್ತಷ್ಟು ಹುರುಪನ್ನ ಮೂಡಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಲಾಂಗು ಮಚ್ಚು ಹಿಡಿದು ರಸ್ತೆಯಲ್ಲಿ ಪುಂಡರು ಅಟ್ಟಹಾಸ ಮೆರೆತಿದ್ದಾರೆ. ರೌಡಿ ಶೀಟರ್ ಮಗ ಒಬ್ಬನ ಮೇಲೆ ನಡು ರಸ್ತೆಯಲ್ಲೇ ಪುಡಿರೌಡಿಗಳ ಗುಂಪು ಲಾಂಗ್ ಹಿಡಿದು ಅಟ್ಯಾಕ್ ಮಾಡಿದೆ. ಪುಡಿರೌಡಿಗಳ ಅಟ್ಟಹಾಸ ಮೆರೆದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇಂದಿರಾನಗರದ ನ್ಯೂ ತಿಪ್ಪಸಂದ್ರದ ಬಳಿ ಯುವಕರ ಈ ಗುಂಡಾವರ್ತನೆ ಇದ್ದು, ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಜೋಶ್ವಾ ಮೇಲೆ ಮಚ್ಚು ಬೀಸಿದೆ. ಕೂದಲೆಳೆ ಅಂತರದಲ್ಲಿ ರೌಡಿ ಶೀಟರ್ ಜೋಶ್ವಾ ಪಾರಾಗಿದ್ದಾನೆ. ಜೀವನ್ ಭೀಮಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಲೋಕಸಭಾ ಚುನಾವಣೆ ಕರ್ತವ್ಯದಲ್ಲಿದ್ದಾಗಲೇ ಇನ್ಸ್ಪೆಕ್ಟರ್ ಅಧಿಕಾರಿ ಮೃತಪಟ್ಟಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆಯಿತು. ಕೃಷ್ಣಮೂರ್ತಿ BR ಮೃತಪಟ್ಟ ದುರ್ದೈವಿ ಹುಬ್ಬಳ್ಳಿಯ ಪಶ್ಚಿಮ ಕ್ಷೇತ್ರದ ಸೆಕ್ಟರ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ವೇಳೆ ಹೃದಯಾಘಾತ ಆಗಿದೆ. ಕೃಷ್ಣಮೂರ್ತಿ ಸಾವಿಗೆ ಧಾರವಾಡ ಜಿಲ್ಲಾ ಚುನಾವಣಾಧಿಕಾರಿ ದಿವ್ಯಾ ಪ್ರಭು ಸಂತಾಪವನ್ನು ಸೂಚಿಸಿದ್ದಾರೆ. ಹಾಸನ ಜಿಲ್ಲೆಯ ವಿವಿಧೆಡೆ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ. 3 ಮನೆಗಳ ಹೆಂಚುಗಳು ಗಾಳಿಯ ರಭಸಕ್ಕೆ ಹಾರಿ ಹೋಗಿದೆ. ಜಾಕೋಬ್ ಪಿಂಟೋ ಎಂಬುವರ ಮನೆಯ ಮೇಲೆ ಮರ ಬಿದ್ದು ಮನೆ ಸಂಪೂರ್ಣ ಜಖಮಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜನ್ನಾಪುರ ಹಲಸುಲಿಗೆ ರಸ್ತೆ ಮಧ್ಯೆ ಮರ ಬಿದ್ದು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಅರಣ್ಯ ಹಕ್ಕು ಕಾಯ್ದೆಯಡಿ ನಿವೇಶನ ಸಿಗದ ಹಿನ್ನೆಲೆ ಮತದಾನ ಬಹಿಷ್ಕಾರಕ್ಕೆ ಬುಡಕಟ್ಟು ಸೋಲಿಗರು ಮುಂದಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಬೆಟ್ಟದ ಹೊಸಪೋಡು, ಬಾಗ್ಲೆಪೋಡು ಸುತ್ತಮುತ್ತ
ಗ್ರಾಮದ ಬುಡಕಟ್ಟು ಸೋಲಿಗರು ಮತದಾನ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಜಮೀನು ಕೊಡಬೇಕು, ಈಗಾಗಲೇ ಜಮೀನು ನೀಡಿರೋರಿಗೆ ಆರ್ಟಿಸಿ ನೀಡಬೇಕು, ಇಲ್ಲವಾದಲ್ಲಿ ಮತದಾನದಿಂದ ದೂರ ಉಳಿಯುವುದಾಗಿ ಎಚ್ಚರಿಸಿದ್ದಾರೆ. ಈ ಗ್ರಾಮಗಳಲ್ಲಿ ಮನೆಗಳಿಲ್ಲದೆ ಗುಡಿಸಲಿನಲ್ಲೇ ವಾಸ ಮಾಡುವ ಸ್ಥಿತಿ ಇದೆ. ಕೆಲವು ಗ್ರಾಮಗಳಲ್ಲಂತೂ ವಿದ್ಯುತ್ ಸಂಪರ್ಕವೂ ಇಲ್ಲದಾಗಿದೆ. ಮತದಾನದ ದಿನ ಹತ್ತಿರವಾಗ್ತಾ ಇದ್ದಂತೆ ಮೈಸೂರು ಕೊಡಗು ಲೋಕಸಭಾ ಅಖಾಡ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರ ಪತ್ನಿ ತ್ರಿಷಿಕಾ ಕುಮಾರಿ ಮತ ಶಿಕಾರಿ ನಡೆಸಿದರು. ಬುಡಕಟ್ಟು ಮತ್ತು ಆದಿವಾಸಿ ಮಹಿಳೆಯರ ಸಮಾವೇಶದಲ್ಲಿ ಪಾಲ್ಗೊಂಡ ತ್ರಿಷಿಕಾ ಆದಿವಾಸಿ ಮಹಿಳೆಯರ ಜೊತೆ ಸಂವಾದ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ತ್ರಿಷಿಕಾ, ಯದುವೀರ್ ಬಹಳ ಸರಳ ಮನುಷ್ಯ, ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಯದುವೀರ್ ಈ ಬಾರಿ ಗೆಲ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು. ಯದುವೀರ್ ಹಿಂದೆಯೂ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯದುವೀರ್ ಜೊತೆ ಪ್ರಚಾರಕ್ಕೆ ತೆರಳುವುದಾಗಿ ತ್ರಿಷಿಕಾ ಹೇಳಿದ್ದಾರೆ. ಟಿಪ್ಪರ್ ವಾಹನ ಹರಿದು 4 ವರ್ಷದ ಮಗು ಸ್ಥಳದಲ್ಲಿ ಮೃತಪಟ್ಟ ಘಟನೆ ಬೆಂಗಳೂರಿನ ಕೆಂಗೇರಿ ಬಳಿಯ ರಾಮೋಹಳ್ಳಿಯಲ್ಲಿ ನಡೆದಿದೆ. ಅಮತ್ ಮತ್ತು ಪೂಜಾ ದಂಪತಿಯ ಮಗು ಕೊನೆಯುಸಿರೆಳೆದಿದೆ. ಮಗನಿಗೆ ತಿಂಡಿ ಕೊಡಿಸಲು ಹೋದಾಗ ಈ ದುರ್ಘಟನೆಯಾಗಿದೆ. ಮಗುವನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುರಿತು ಕುಂಬಳಕೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆಯೊಬ್ಬರನ್ನ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಘಟನೆ ಬೆಂಗಳೂರಿನ ಕೋಡಿಗೆಹಳ್ಳಿಯ ಗಣೇಶ ನಗರದಲ್ಲಿ ನಡೆದಿದೆ. 48 ವರ್ಷದ ಶೋಭಾ ಮೃತಪಟ್ಟ ದುರ್ದೈವಿ. ಪರಿಚಿತ ವ್ಯಕ್ತಿಯಿಂದಲೇ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಮನೆಯಲ್ಲಿದ್ದ ಚಿನ್ನಾಭರಣ, ಮೊಬೈಲ್ ಫೋನ್, ಹಣ ಸೇರಿದಂತೆ ಇತರೆ ವಸ್ತುಗಳು ಕಣ್ಮರೆಯಾಗಿದೆ. ಸಿಸಿಟಿವಿಯಲ್ಲಿ ಓರ್ವ ವ್ಯಕ್ತಿಯ ಚಲನವಲನ ಪತ್ತೆಯಾಗಿದೆ. ಈ ಕುರಿತು ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಪ್ರಕರಣ. ಉಡುಪಿ ನಗರದ ಅಜ್ಜರಕಾಡು ಬಳಿ ಅಪರೂಪದ ಹಳದಿ ಕಪ್ಪೆಗಳು ಕಾಣಿಸಿಕೊಂಡಿವೆ. ಮೊದಲ ಮಳೆಗೆ ನಡೆದಿರುವ ಈ ವಿಚಿತ್ರ ಪ್ರಾಕೃತಿಕ ವಿದ್ಯಮಾನ ಗಮನ ಸೆಳೀತಾ ಇದೆ. ನಮ್ಮ ಪರಿಸರದಲ್ಲಿ ಹಳದಿ ಬಣ್ಣದ ಕಪ್ಪೆಗಳು ಕೂಡ ಇದೆಯೇ ಅಂತ ಅಚ್ಚರಿ ಪಡಬೇಡಿ. ಇದು ಕೇವಲ ಸಂತಾನೋಭಿವೃದ್ಧಿಗಾಗಿ ಕಪ್ಪೆಗಳು ಬಣ್ಣ ಬದಲಾಯಿಸುವ ಒಂದು ಪ್ರಕ್ರಿಯೆಯಷ್ಟೇ. ಇದು ನಮ್ಮ ಸುತ್ತಮುತ್ತ ಕಾಣುವಂತಹ ಸಾಮಾನ್ಯ ಕಪ್ಪೆನೇ ಆಗಿರುತ್ತೆ. ಇದು ಇಂಡಿಯನ್ ಬುಲ್ ಫ್ರಾಗ್ ಪ್ರಭೇದಕ್ಕೆ ಸೇರಿದ ಗಂಡು ಕಪ್ಪೆ. ಮಳೆಗಾಲದಲ್ಲಿ ತಮ್ಮ ಚರ್ಮವನ್ನು ಹಳದಿ ಬಣ್ಣಕ್ಕೆ ಬದಲಾಯಿಸುವುದು ಸಾಮಾನ್ಯ ಪ್ರಕ್ರಿಯೆ. ಇದು ಸಂತಾನೋಭಿವೃದ್ಧಿಗಾಗಿ ಗಂಡು ಕಪ್ಪೆ ಹೆಣ್ಣು ಕಪ್ಪೆಯನ್ನ ಆಕರ್ಷಣೆ ಮಾಡುವ ವಿಧಾನವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.